ಹಾಗೆ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್. ನಾಳೆ ಸಚಿನ್ ನಿವಾಸಕ್ಕೆ BY ವಿಜಯೇಂದ್ರ ಭೇಟಿ ನೀಡಲಿದ್ದಾರೆ. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ BYV. ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ನಾಳೆ ಈ ಮೃತ ಸಚಿನ್ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಡಲಿದ್ದಾರೆ. ಅಂದ್ರೆ ಬಿಜೆಪಿಯ ಹೋರಾಟ ಮತ್ತಷ್ಟು ತೀವ್ರವಾಗಲಿದೆಯಾ? ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಈ ಹೋರಾಟದ ಅಖಾಡಕ್ಕೆ ಇಳಿತಾರಾ? ಸಚಿನ್ ಕುಟುಂಬವನ್ನಂತೂ ನಾಳೆ ಭೇಟಿಯಾಗಿ ಸಂತೈಸ್ತಾರೆ ಅಂತ ಹೇಳಲಾಗಿದೆ BY ವಿಜಯೇಂದ್ರ. ಈ ಹೋರಾಟ ಎಲ್ಲಿವರೆಗೆ ಹೋಗುತ್ತೆ ಕಾದು ನೋಡಬೇಕಾಗಿದೆ. ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿದ್ದಾರೆ. ಮೃತ ಸಚಿನ್ ಕುಟುಂಬಸ್ಥರಿಗೆ BY ವಿಜಯೇಂದ್ರ ನಾಳೆ ಭೇಟಿ ಮಾಡಲಿದ್ದಾರೆ. ಇವತ್ತು ಬಿಜೆಪಿ ನಿಯೋಗ ಹೋಗಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ನಾಳೆ BY ವಿಜಯೇಂದ್ರ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿದೆ? ಎಷ್ಟರ ಮಟ್ಟಿಗಿನ ದೊಡ್ಡ ಹೋರಾಟವನ್ನ ರೂಪಿಸ್ತಾ ಇದೆಯಾ? ಹೇಗೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣ ನಿಜಕ್ಕೂ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಏನದಂದ್ರೆ ಇಕ್ಕಟ್ಟಿಗೆ ಸಿಲುಕಿಸಬೇಕು. ಸರ್ಕಾರದಿಂದ ಟೋಟಲಿ ಇಡೀ ರಾಜ್ಯಾದ್ಯಂತ ಇತರೆ ಗುತ್ತಿಗೆದಾರರಿದ್ದಾರೆ, ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಎಂಬ ಉದ್ದೇಶದಿಂದ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಮುಂದಾಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಸಚಿನ್ ಪ್ರಭಾವಿ ಸಚಿವರ ಆಪ್ತರಿಂದ ಕಿರುಕುಳ, ಒತ್ತಡ, ಹೆದರಿ ಏನು ಈಗಾಗಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣ ನಿಜಕ್ಕೂ ರಿಪಬ್ಲಿಕ್ ಕನ್ನಡ ಕೂಡ ಈ ಒಂದು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಈಗಾಗಲೇ BY ವಿಜೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರಿಗೆ ಮೊಬೈಲ್ ಕರೆ ಮಾಡುವ ಮೂಲಕ ದೆಹಲಿ, ವಿಶೇಷವಾಗಿ ದೆಹಲಿ ಅವ್ರದ್ದು ವಿಸಿಟ್ ದೆಹಲಿಯಲ್ಲಿ ಇದ್ದಾರೆ. ಅವರು ದೆಹಲಿಯಿಂದ ನೇರವಾಗಿ ಏನಂದ್ರೆ ಹೈದರಾಬಾದ್ ಮೂಲಕ ಅವರು ಬೀದರ್ಗೆ ಬಂದು ಈ ಒಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಮೂಲಕ ಸರ್ಕಾರಕ್ಕೆ ಟೋಟಲಿ ಈ ಒಂದು ಪ್ರಕರಣ CBI ಕೊಡಬೇಕು, ಈ ಕುಟುಂಬಕ್ಕೆ ಪರಿಹಾರ ಇರ್ಬೋದು. ಈ ಒಂದು ಪ್ರಕರಣದಲ್ಲಿ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್. ನಾಳೆ ಸಚಿನ್ ನಿವಾಸಕ್ಕೆ BY ವಿಜಯೇಂದ್ರ ಭೇಟಿ ನೀಡಲಿದ್ದಾರೆ. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ BYV. ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ನಾಳೆ ಈ ಮೃತ ಸಚಿನ್ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಡಲಿದ್ದಾರೆ. ಅಂದ್ರೆ ಬಿಜೆಪಿಯ ಹೋರಾಟ ಮತ್ತಷ್ಟು ತೀವ್ರವಾಗಲಿದೆಯಾ? ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಈ ಹೋರಾಟದ ಅಖಾಡಕ್ಕೆ ಇಳಿತಾರಾ? ಸಚಿನ್ ಕುಟುಂಬವನ್ನಂತೂ ನಾಳೆ ಭೇಟಿಯಾಗಿ ಸಂತೈಸ್ತಾರೆ ಅಂತ ಹೇಳಲಾಗಿದೆ BY ವಿಜಯೇಂದ್ರ. ಈ ಹೋರಾಟ ಎಲ್ಲಿವರೆಗೆ ಹೋಗುತ್ತೆ ಕಾದು ನೋಡಬೇಕಾಗಿದೆ. ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿದ್ದಾರೆ. ಮೃತ ಸಚಿನ್ ಕುಟುಂಬಸ್ಥರಿಗೆ BY ವಿಜಯೇಂದ್ರ ನಾಳೆ ಭೇಟಿ ಮಾಡಲಿದ್ದಾರೆ. ಇವತ್ತು ಬಿಜೆಪಿ ನಿಯೋಗ ಹೋಗಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ನಾಳೆ BY ವಿಜಯೇಂದ್ರ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿದೆ? ಎಷ್ಟರ ಮಟ್ಟಿಗಿನ ದೊಡ್ಡ ಹೋರಾಟವನ್ನ ರೂಪಿಸ್ತಾ ಇದೆಯಾ? ಹೇಗೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣ ನಿಜಕ್ಕೂ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಏನದಂದ್ರೆ ಇಕ್ಕಟ್ಟಿಗೆ ಸಿಲುಕಿಸಬೇಕು. ಸರ್ಕಾರದಿಂದ ಟೋಟಲಿ ಇಡೀ ರಾಜ್ಯಾದ್ಯಂತ ಇತರೆ ಗುತ್ತಿಗೆದಾರರಿದ್ದಾರೆ, ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಎಂಬ ಉದ್ದೇಶದಿಂದ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಮುಂದಾಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಸಚಿನ್ ಪ್ರಭಾವಿ ಸಚಿವರ ಆಪ್ತರಿಂದ ಕಿರುಕುಳ, ಒತ್ತಡ, ಹೆದರಿ ಏನು ಈಗಾಗಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣ ನಿಜಕ್ಕೂ ರಿಪಬ್ಲಿಕ್ ಕನ್ನಡ ಕೂಡ ಈ ಒಂದು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಈಗಾಗಲೇ BY ವಿಜೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರಿಗೆ ಮೊಬೈಲ್ ಕರೆ ಮಾಡುವ ಮೂಲಕ ದೆಹಲಿ, ವಿಶೇಷವಾಗಿ ದೆಹಲಿ ಅವ್ರದ್ದು ವಿಸಿಟ್ ದೆಹಲಿಯಲ್ಲಿ ಇದ್ದಾರೆ. ಅವರು ದೆಹಲಿಯಿಂದ ನೇರವಾಗಿ ಏನಂದ್ರೆ ಹೈದರಾಬಾದ್ ಮೂಲಕ ಅವರು ಬೀದರ್ಗೆ ಬಂದು ಈ ಒಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಮೂಲಕ ಸರ್ಕಾರಕ್ಕೆ ಟೋಟಲಿ ಈ ಒಂದು ಪ್ರಕರಣ CBI ಕೊಡಬೇಕು, ಈ ಕುಟುಂಬಕ್ಕೆ ಪರಿಹಾರ ಇರ್ಬೋದು. ಈ ಒಂದು ಪ್ರಕರಣದಲ್ಲಿ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್. ನಾಳೆ ಸಚಿನ್ ನಿವಾಸಕ್ಕೆ BY ವಿಜಯೇಂದ್ರ ಭೇಟಿ ನೀಡಲಿದ್ದಾರೆ. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ BYV. ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ನಾಳೆ ಈ ಮೃತ ಸಚಿನ್ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಡಲಿದ್ದಾರೆ. ಅಂದ್ರೆ ಬಿಜೆಪಿಯ ಹೋರಾಟ ಮತ್ತಷ್ಟು ತೀವ್ರವಾಗಲಿದೆಯಾ? ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಈ ಹೋರಾಟದ ಅಖಾಡಕ್ಕೆ ಇಳಿತಾರಾ? ಸಚಿನ್ ಕುಟುಂಬವನ್ನಂತೂ ನಾಳೆ ಭೇಟಿಯಾಗಿ ಸಂತೈಸ್ತಾರೆ ಅಂತ ಹೇಳಲಾಗಿದೆ BY ವಿಜಯೇಂದ್ರ.
ಸೊ ಈ ಹೋರಾಟ ಎಲ್ಲಿವರೆಗೆ ಹೋಗುತ್ತೆ ಕಾದು ನೋಡಬೇಕಾಗಿದೆ. ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿದ್ದಾರೆ ಮೃತ ಸಚಿನ್ ಕುಟುಂಬಸ್ಥರಿಗೆ BY ವಿಜಯೇಂದ್ರ ನಾಳೆ ಭೇಟಿ ಮಾಡಲಿದ್ದಾರೆ. ಇವತ್ತು ಬಿಜೆಪಿ ನಿಯೋಗ ಹೋಗಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ನಾಳೆ BY ವಿಜಯೇಂದ್ರ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿದೆ, ಎಷ್ಟರ ಮಟ್ಟಿಗಿನ ದೊಡ್ಡ ಹೋರಾಟವನ್ನ ರೂಪಿಸ್ತಾ ಇದೆಯಾ, ಹೇಗೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣ ನಿಜಕ್ಕೂ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಏನದಂದ್ರೆ ಇಕ್ಕಟ್ಟಿಗೆ ಸಿಲುಕಿಸಬೇಕು. ಸರ್ಕಾರದಿಂದ ಟೋಟಲಿ ಇಡೀ ರಾಜ್ಯಾದ್ಯಂತ ಇತರೆ ಗುತ್ತಿಗೆದಾರರಿದ್ದಾರೆ, ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಎಂಬ ಉದ್ದೇಶದಿಂದ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಮುಂದಾಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಸಚಿನ್ ಪ್ರಭಾವಿ ಸಚಿವರ ಆಪ್ತರಿಂದ ಕಿರುಕುಳ, ಒತ್ತಡ, ಹೆದರಿ ಏನು ಈಗಾಗಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣ ನಿಜಕ್ಕೂ ರಿಪಬ್ಲಿಕ್ ಕನ್ನಡ ಕೂಡ ಈ ಒಂದು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಈಗಾಗಲೇ BY ವಿಜೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರಿಗೆ ಮೊಬೈಲ್ ಕರೆ ಮಾಡುವ ಮೂಲಕ ದೆಹಲಿ, ವಿಶೇಷವಾಗಿ ದೆಹಲಿ ಅವ್ರದ್ದು ವಿಸಿಟ್ ದೆಹಲಿಯಲ್ಲಿ ಇದ್ದಾರೆ. ಅವರು ದೆಹಲಿಯಿಂದ ನೇರವಾಗಿ ಏನಂದ್ರೆ ಹೈದರಾಬಾದ್ ಮೂಲಕ ಅವ್ರು ಬೀದರ್ಗೆ ಬಂದು ಈ ಒಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಮೂಲಕ ಸರ್ಕಾರಕ್ಕೆ ಟೋಟಲಿ ಈ ಒಂದು ಪ್ರಕರಣ CBI ಕೊಡಬೇಕು, ಈ ಕುಟುಂಬಕ್ಕೆ ಪರಿಹಾರ ಇರ್ಬೋದು. ಈ ಒಂದು ಪ್ರಕರಣದಲ್ಲಿ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್. ನಾಳೆ ಸಚಿನ್ ನಿವಾಸಕ್ಕೆ BY ವಿಜಯೇಂದ್ರ ಭೇಟಿ ನೀಡಲಿದ್ದಾರೆ. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ BYV. ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ನಾಳೆ ಈ ಮೃತ ಸಚಿನ್ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಡಲಿದ್ದಾರೆ. ಅಂದ್ರೆ ಬಿಜೆಪಿಯ ಹೋರಾಟ ಮತ್ತಷ್ಟು ತೀವ್ರವಾಗಲಿದೆಯಾ? ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಈ ಹೋರಾಟದ ಅಖಾಡಕ್ಕೆ ಇಳಿತಾರಾ? ಸಚಿನ್ ಕುಟುಂಬವನ್ನಂತೂ ನಾಳೆ ಭೇಟಿಯಾಗಿ ಸಂತೈಸ್ತಾರೆ ಅಂತ ಹೇಳಲಾಗಿದೆ BY ವಿಜಯೇಂದ್ರ. ಸೊ ಈ ಹೋರಾಟ ಎಲ್ಲಿವರೆಗೆ ಹೋಗುತ್ತೆ ಕಾದು ನೋಡಬೇಕಾಗಿದೆ. ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿದ್ದಾರೆ ಮೃತ ಸಚಿನ್ ಕುಟುಂಬಸ್ಥರಿಗೆ BY ವಿಜಯೇಂದ್ರ ನಾಳೆ ಭೇಟಿ ಮಾಡಲಿದ್ದಾರೆ. ಇವತ್ತು ಬಿಜೆಪಿ ನಿಯೋಗ ಹೋಗಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ನಾಳೆ BY ವಿಜಯೇಂದ್ರ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿದೆ, ಎಷ್ಟರ ಮಟ್ಟಿಗಿನ ದೊಡ್ಡ ಹೋರಾಟವನ್ನ ರೂಪಿಸ್ತಾ ಇದೆಯಾ, ಹೇಗೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣ ನಿಜಕ್ಕೂ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಏನದಂದ್ರೆ ಇಕ್ಕಟ್ಟಿಗೆ ಸಿಲುಕಿಸಬೇಕು. ಸರ್ಕಾರದಿಂದ ಟೋಟಲಿ ಇಡೀ ರಾಜ್ಯಾದ್ಯಂತ ಇತರೆ ಗುತ್ತಿಗೆದಾರರಿದ್ದಾರೆ, ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಎಂಬ ಉದ್ದೇಶದಿಂದ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಮುಂದಾಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಸಚಿನ್ ಪ್ರಭಾವಿ ಸಚಿವರ ಆಪ್ತರಿಂದ ಕಿರುಕುಳ, ಒತ್ತಡ, ಹೆದರಿ ಏನು ಈಗಾಗಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣ ನಿಜಕ್ಕೂ ರಿಪಬ್ಲಿಕ್ ಕನ್ನಡ ಕೂಡ ಈ ಒಂದು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಈಗಾಗಲೇ BY ವಿಜೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರಿಗೆ ಮೊಬೈಲ್ ಕರೆ ಮಾಡುವ ಮೂಲಕ ದೆಹಲಿ, ವಿಶೇಷವಾಗಿ ದೆಹಲಿ ಅವ್ರದ್ದು ವಿಸಿಟ್ ದೆಹಲಿಯಲ್ಲಿ ಇದ್ದಾರೆ. ಅವರು ದೆಹಲಿಯಿಂದ ನೇರವಾಗಿ ಏನಂದ್ರೆ ಹೈದರಾಬಾದ್ ಮೂಲಕ ಅವ್ರು ಬೀದರ್ಗೆ ಬಂದು ಈ ಒಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಮೂಲಕ ಸರ್ಕಾರಕ್ಕೆ ಟೋಟಲಿ ಈ ಒಂದು ಪ್ರಕರಣ CBI ಕೊಡಬೇಕು, ಈ ಕುಟುಂಬಕ್ಕೆ ಪರಿಹಾರ ಇರ್ಬೋದು. ಈ ಒಂದು ಪ್ರಕರಣದಲ್ಲಿ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್. ನಾಳೆ ಸಚಿನ್ ನಿವಾಸಕ್ಕೆ BY ವಿಜಯೇಂದ್ರ ಭೇಟಿ ನೀಡಲಿದ್ದಾರೆ. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ BYV. ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ನಾಳೆ ಈ ಮೃತ ಸಚಿನ್ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಡಲಿದ್ದಾರೆ. ಅಂದ್ರೆ ಬಿಜೆಪಿಯ ಹೋರಾಟ ಮತ್ತಷ್ಟು ತೀವ್ರವಾಗಲಿದೆಯಾ?